ಬೇಸಿಗೆಗೂ ಮುನ್ನವೇ ಕಾದಿದೆ ಆಪತ್ತು. ಕಾದಿದೆ ಆಪತ್ತು. ರಾಜ್ಯದ ಇತರ ಜಲಾಶಯಗಳಂತೆ ಹಾಸನ ಜಿಲ್ಲೆ ಬೇಲೂರಿನ ಯಗಚಿ ಕೂಡ ಈಗ ಖಾಲಿ. ಚಳಿಗಾಲದಲ್ಲಿ ಹೀಗಾದರೆ ಇನ್ನು ಬೇಸಿಗೆಯಲ್ಲಿ ಹೇಗಪ್ಪ ಅನ್ನೋ ಚಿಂತೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಬೇಲೂರು ಅರಸೀಕೆರೆ ಜನರಿಗೆ ಜಲಕ್ಷಾಮ ತಪ್ಪಿದ್ದಲ್ಲ. ಈ ಜಲಾಶಯದಲ್ಲಿ ಇನ್ನೂ ಎಷ್ಟು ನೀರಿದೆ, ಎಷ್ಟು ನೀರು ಬಳಸಲು ಸಾಧ್ಯ ಅನ್ನೋದನ್ನು ಬನ್ನಿ ನಾವೊಮ್ಮೆ ನೋಡ್ಕೊಂಬರೋಣ. ಕಾದಿದೆ ಆಪತ್ತು. ಯಗಚಿ ಜಲಾಶಯವು ಖಾಲಿ. ಬೇಲೂರು ಅರಸೀಕೆರೆ ಜನರಿಗೆ ನೀರಿಲ್ಲ. ಚಿಕ್ಕಮಗಳೂರು ಜಿಲ್ಲೆಗೂ ತಪ್ಪಲ್ಲ ಜಲಕ್ಷಾಮ. ನಾವೀಗ ಹಾಸನ ಜಿಲ್ಲೆಯ ಯಗಚಿ ಜಲಾಶಯದಲ್ಲಿದ್ದೇವೆ. ಯಗಚಿ ಜಲಾಶಯ ಬೇಲೂರಿನಲ್ಲಿದೆ. ಈ ಜಲಾಶಯದ ನೀರಿನ ಮಟ್ಟ 964 ಮೀಟರ್. ಈಗಿರ್ತಕ್ಕಂಥ ನೀರಿನ ಮಟ್ಟ 959 ಮೀಟರ್. ಯಗಚಿ ಜಲಾಶಯದ ಸಾಮರ್ಥ್ಯ 3.6 TMC. ಈಗಿರುವ ನೀರು 1.37 TMC. ಹೀಗಾಗಿ ಈ ನೀರು ಹಾಸನ ಜಿಲ್ಲೆಯ ಬೇಲೂರು, ಅರಸೀಕೆರೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೂ ಸಹ ಹರಿಸಲಾಗುತ್ತೆ. ಈ ನೀರನ್ನು ಕುಡಿಯೋದಕ್ಕೆ ಮತ್ತು ಜಮೀನಿಗೂ ಸಹ ಈ ಯಗಚಿ ನೀರನ್ನು ಬಳಸಲಾಗುತ್ತೆ. ನಾವಿಲ್ಲಿ ಯಗಚಿ ಜಲಾಶಯವನ್ನು ನೋಡ್ಬೋದು. ಯಗಚಿ ಜಲಾಶಯದಲ್ಲಿ ನೀರಿನ ಮಟ್ಟ ಎಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸಿದ್ರಿಂದ ಈ ಯಗಚಿ ಜಲಾಶಯದಿಂದಲೂ ಅರ್ಧ TMC ನೀರನ್ನು ಕಾವೇರಿ ನದಿಗೆ ಹರಿಸಲಾಯಿತು. ಹೀಗಾಗಿ ಇಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಒಂದು 6 ತಿಂಗಳವರೆಗೆ ಕುಡಿಯೋದಕ್ಕೆ ನೀರನ್ನು ಕೊಡಲಿಕ್ಕೆ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳ ಮಾತು. ಆದರೆ ಈ ಭಾಗದಲ್ಲಿ ಕೆಲವರು ಹೇಳುವ ಮಾತೇನೆಂದರೆ, ಈಗ ಸುಮಾರು ಈ ಒಂದು ಜಲಾಶಯದಿಂದ ನೀರಿನ ಮಟ್ಟ ಕುಸಿದಿರೋದ್ರಿಂದ ನಮಗೆ ಜೂನ್ವರೆಗೂ ನೀರು ಸಾಕಾಗುತ್ತೋ ಇಲ್ಲೋ ಅಂತಕ್ಕಂಥ ಒಂದು ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜಲಾಶಯದ ಸಾಮರ್ಥ್ಯ 3.6 TMC. ಈಗ ಇರುವ ನೀರಿನ ಮಟ್ಟ 1.37 TMC. ಬಳಸಲು ಸಾಧ್ಯವಿರುವುದು ಬರೀ 0.7 TMC. ಈಗಾಗಲೇ ಕೃಷಿ ಉದ್ದೇಶಕ್ಕೆ ನೀರು ಸ್ಟಾಪ್. ಜೂನ್ವರೆಗೆ ಮಾತ್ರ ಕುಡಿಯಲು ನೀರು ಲಭ್ಯ. ಜೂನ್ ವೇಳೆಗೆ ಮಳೆ ಬರೆದಿದ್ರೆ ಕ್ಷಾಮ ಖಂಡಿತ. ಈಗಿರುವ ನೀರು 1.37 TMC ನೀರಿದೆ. ಇದರಲ್ಲಿ ಡೆಡ್ ಸ್ಟೋರೇಜು 0.6 TMC. ಉಳಿದಿದ್ದು ಬಳಕೆ ಮಾಡಲು ಸಾಧ್ಯ ಇರತಕ್ಕಂಥದ್ದು 0.7 TMC. ಈ 0.7 TMC ನೀರು ಹಾಸನದ ಬೇಲೂರು, ಅರಸೀಕೆರೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಕೊಡಬೇಕಾಗುತ್ತೆ. ಇನ್ನು ಮುಂದಿನ 6 ತಿಂಗಳವರೆಗೆ ಈ ನೀರನ್ನು ಕೊಡೋದಕ್ಕೆ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ 0.7 TMC ನೀರು ಮುಂದಿನ 6 ತಿಂಗಳವರೆಗೆ ಸಾಕಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿಯ ಜನರನ್ನು ಕಾಡ್ತಾ ಇದೆ. ಈ ನೀರು ಮುಂದಿನ 6 ತಿಂಗಳವರೆಗೂ ಕುಡಿಯೋದಕ್ಕೆ ಸಾಕಾಗುತ್ತೆ ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿದೆ. ಒಂದು ಭವಿಷ್ಯ ಕಾವೇರಿ ನದಿಗೆ ಮತ್ತೆ ನೀರನ್ನು ಹರಿಸಿದ್ದೇ ಆದರೆ ಈ ಜಲಾಶಯದಿಂದಲೂ ಸಹ ನೀರು ಖಾಲಿಯಾಗುತ್ತೆ. ಅಂತಹ ಸಂದರ್ಭ ಎದುರಾದರೆ ಮತ್ತೆ ಈ ಭಾಗದ ಜನರು ಕುಡಿಯೋ ನೀರಿಗೆ ಮತ್ತೆ ಪರಿತಪಿಸುವಂತಹ ಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥದ್ದು ಮಾತುಗಳು ಸಹ ಇಲ್ಲಿ ಕೇಳಿಬರ್ತಾ ಇದೆ. ಹೀಗಾಗಿ ಈ ಜಲಾಶಯದಲ್ಲಿ ಇರ್ತಕ್ಕಂಥ ನೀರು ಕುಡಿಯೋದಕ್ಕೆ ಈ ಜನರಿಗೆ ಸಾಕಾಗುತ್ತೆ. ಒಂದು ಭವಿಷ್ಯ ಕಾವೇರಿ ನದಿಗೆ ನೀರನ್ನು ಹರಿಸೋದಾದರೆ ಖಂಡಿತವಾಗ್ಲೂ ಇಲ್ಲಿಯ ಜನರು ಮತ್ತೆ ಕುಡಿಯೋ ನೀರಿಗಾಗೂ ಸಹ ಸಾಕಷ್ಟು ಹಾಹಾಕಾರ ಪಡುವ ಪರಿಸ್ಥಿತಿ ಎದುರಾದರೆ ಆಶ್ಚರ್ಯ ಇಲ್ಲ. ಹಾಸನದ ಬೇಲೂರಿನ ಯಗಚಿ ಜಲಾಶಯದಿಂದ ಕ್ಯಾಮ್ರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.